ಪ್ರಥಮ ಚರಿತ್ರೆ. ಮಹಾಕಾಳಿ ಧ್ಯಾನ. ನೀಲಮಣಿಯಂತೆ ದೇಹಕಾಂತಿಯುಳ್ಳ 10 ತಲೆಗಳನ್ನು 10 ಪಾದಗಳನ್ನು ಹೊಂದಿರುವ, ಶರೀರದ ಅಂಗಾಂಗಗಳಲ್ಲೂ ಒಡವೆಗಳನ್ನು ಧರಿಸಿರುವ, ಖಡ್ಗ, ಚಕ್ರ, ಗದೆ, ಬಾಣ, ಬಿಲ್ಲು, ಪರಿಗ, ಶೂಲ, ಭುಶುಂಡಿ, ನರನ ಶಿರ, ಶಂಖಗಳನ್ನು ತನ್ನ ವಿವಿಧ ಕೈಗಳಲ್ಲಿ ಹಿಡಿದಿರುವ, ಮುಕ್ಕಣ್ಣೆಯಾದ ಮಾಯೆ ನಿದ್ರೆಯಲ್ಲಿದ್ದ ಶ್ರೀಹರಿಯನ್ನು ಎಬ್ಬಿಸಲು ಬ್ರಹ್ಮನಿಂದಲೇ ಸ್ತುತಿಗೊಳಗಾದ ಅಂತಹ ಮಹಾಕಾಳಿಯನ್ನು ಪೂಜಿಸುತ್ತೇನೆ. ಪ್ರಕಟಗೊಂಡ ಕಾಳಿ, ಎಚ್ಚರರಾದ ಶ್ರೀಹರಿ, ಮಧುಕೈಟಭರ ಹತ್ಯೆ. 8ನೆಯ ಮನುವೆಂದು ಗೌರವಿಸಲ್ಪಡುವ ಸೂರ್ಯಪುತ್ರ ಸಾವರ್ಣಿಯ ಹುಟ್ಟಿನ ಕಥೆಯನ್ನು ವಿವರವಾಗಿ ಹೇಳುತ್ತೇನೆ ಕೇಳು ಎನ್ನುತ್ತಾ ಮಾರ್ಕಂಡೇಯ ಮುನಿ ದೇವಿ ಕಥೆಯನ್ನು ಶುರು ಮಾಡಿದನು. ಭಾಗ್ಯವಂತ ರವಿಪುತ್ರನಾದ ಆ ಸಾವರ್ಣಿಯು ಮಹಾಮಾಯೆಯ ಮಹಿಮೆಯಿಂದ ಮನ್ವಂತರಕ್ಕೆ ಹೇಗೆ ಒಡೆಯನಾದನೆನ್ನುವುದನ್ನು ವಿಶದಪಡಿಸುತ್ತೇನೆ ಕೇಳು. ದೀರ್ಘಕಾಲದ ಹಿಂದೆ ಸ್ವಾರೋಚಿಷವೆಂಬ ಮನ್ವಂತರದಲ್ಲಿ ಚೈತ್ರ ವಂಶದಲ್ಲಿ ಹುಟ್ಟಿದ ಸುರತ ಎಂಬುವವನು ಇಡೀ ಭೂಮಂಡಲಕ್ಕೆ ರಾಜನಾಗಿದ್ದನು. ಅವನು ತನ್ನ ಪ್ರಜೆಗಳನ್ನು ಸ್ವಂತ ಮಕ್ಕಳೆನ್ನುವಂತೆ ನೋಡಿಕೊಳ್ಳುತ್ತಿದ್ದನು. ಅಂತಹ ಹೊತ್ತಿನಲ್ಲಿ ವಿಧ್ವಂಸಕ ಮನೋಭಾವ ಹೊಂದಿದ್ದ ಕೆಲವು ರಾಜರು ಅವನಿಗೆ ಶತ್ರುಗಳಾದರು. ಅತಿ ಪ್ರಬಲ ಸೈನ್ಯ ಹೊಂದಿದ್ದ ಸುರತ ಅವರೊಡನೆ ಯುದ್ಧ ಮಾಡಿದ. ಆದರೆ ಕಡಿಮೆ ಸೈನ್ಯ ಹೊಂದಿದ್ದ ಎದುರಾಳಿಗಳೆದುರು ಸೋತು ಹೋದನು. ಆಗ ಅವನು ತನ್ನ ನಗರಕ್ಕೆ ಹಿಂತಿರುಗಿ ಅದನ್ನು ಮಾತ್ರ ಆಳುವುದಕ್ಕೆ ಸೀಮಿತನಾದನು. ಕಡೆಗೆ ಅದರ ಮೇಲೂ ಶತ್ರುಗಳು ದಾಳಿ ಮಾಡಿ ಆಕ್ರಮಿಸಿಕೊಂಡರು. ಈಗಾಗಲೇ ದುರಾತ್ಮರು, ಶಕ್ತಿಶಾಲಿಗಳೂ ಆದ ಮಂತ್ರಿಗಳಿಂದ ಒಳಗಿಂದೊಳಗೆ ಹೆಣಿಯಲ್ಪಟ್ಟ ದುರ್ಬಲನಾಗಿದ್ದ ಅವನ ಸೈನ್ಯ ಸಂಪತ್ತುಗಳೆಲ್ಲವನ್ನೂ ಶತ್ರುಗಳು ಅಪಹರಿಸಿದರು. ರಾಜಪಟ್ಟವನ್ನು ಕಳೆದುಕೊಂಡಿದ್ದ ಆ ರಾಜ ಬೇಟೆಯಾಡುವ ನೆಪವೊಡ್ಡಿ ಕುದುರೆಯನ್ನು ಹತ್ತಿ ಏಕಾಏಕಿಯಾಗಿ ದಟ್ಟ ಕಾಡೊಂದನ್ನು ಪ್ರವೇಶಿಸಿದ. ಸುಮೇಧನೆಂಬ ತಪಸ್ವಿಗೆ ಸೇರಿದ್ದ ಆಶ್ರಮವೊಂದನ್ನು ಕಂಡನು. ಅದು ಮುನಿಗಳು, ಶಿಷ್ಯರಿಂದ ತುಂಬಿಕೊಂಡಿತ್ತು. ಅಲ್ಲಿ ವನ್ಯಮೃಗಗಳು ಶಾಂತ ಸ್ವಭಾವಿಗಳಾಗಿ ಸಂಚರಿಸುತ್ತಿದ್ದವು. ಆ ಮುನಿಯಿಂದ ಸತ್ಕೃತನಾದ ಅವನು ಆ ಮುನಿಶ್ರೇಷ್ಠನ ಆಶ್ರಮದಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಾ ಸ್ವಲ್ಪ ಕಾಲ ಕಳೆದನು. ಆ ಹೊತ್ತಿನಲ್ಲಿ ಮಮಕಾರಗಳು ಕಾಡತೊಡಗಿದಾಗ ಅವನೊಳಗೆ ಚಿಂತೆ ಹುಟ್ಟಿಕೊಂಡಿತು. ಹಿಂದೆ ನನ್ನ ಪೂರ್ವಜರು ಆ ನಗರವನ್ನು ಪಾಲಿಸುತ್ತಿದ್ದರು, ಈಗದು ನನ್ನ ಕೈತಪ್ಪಿ ಹೋಗಿದೆ. ಆ ದೇಶವೀಗ ದುಷ್ಟ ಸ್ವಭಾವಿಗಳಾದ ನನ್ನ ಸೇವಕರಿಂದ ನ್ಯಾಯವಾಗಿ ಪಾಲಿಸಲ್ಪಡುತ್ತಿದೆಯಾ ಇಲ್ಲವಾ ಎಂದು ಕಳವಳಪಟ್ಟುಕೊಂಡನು. ನನಗೆ ಪ್ರೀತಿಪಾತ್ರವಾಗಿದ್ದ ಬಲಿಷ್ಠ ಪರಾಕ್ರಮಶಾಲಿಯಾಗಿದ್ದ ನನ್ನ ಪಟ್ಟದಾನೆ ಈಗ ಶತ್ರುಗಳ ವಶದಲ್ಲಿದೆ. ಅದೀಗ ಯಾವ ಸ್ಥಿತಿಯಲ್ಲಿದೆ ಎನ್ನುವುದು ಗೊತ್ತಿಲ್ಲ. ಯಾರೆಲ್ಲ ಯಾವಾಗಲೂ ನನ್ನ ಕೃಪೆಗೆ ಪಾತ್ರರಾಗಿ ನನ್ನ ಅನ್ನ ತಿಂದಿದ್ದರೋ, ಹಣ ಪಡೆದಿದ್ದರೋ ಅವರೆಲ್ಲ ಈಗ ಇತರೆ ರಾಜರನ್ನು ಆಶ್ರಯಿಸಿ ಬದುಕುತ್ತಿದ್ದಾರೆ. ಬಹು ಕಷ್ಟಪಟ್ಟು ಸಂಪಾದಿಸಿದ್ದ ಭಂಡಾರ ಅನೀತಿಯುತ ದುಂದುಗಾರರಾದ ಅವರಿಂದ ನಾಶವಾಗಿ ಬಿಡುತ್ತದಲ್ಲ. ಆ ರಾಜ ಹೀಗೆ ಹಲವು ವಿಷಯಗಳನ್ನು ಸತತವಾಗಿ ಚಿಂತಿಸಿದನು. ಅದೇ ವೇಳೆ ಆ ಆಶ್ರಮದ ಸಮೀಪದಲ್ಲಿ ವೈಶ್ಯನೊಬ್ಬನು ನೋಡಿದನು. ರಾಜ ವೈಶ್ಯನಲ್ಲಿ ಹೀಗೆ ಪ್ರಶ್ನಿಸಿದನು, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ದುಃಖಿತನಂತೆ ಚಿಂತಾಕ್ರಾಂತನಂತೆ ಕಾಣುತ್ತಿರುವೆ. ಏನು ಕಾರಣ? ಕಾಳಜಿಯಿಂದ ಕೂಡಿದ ರಾಜನ ಪ್ರಶ್ನೆಗಳನ್ನು ಕೇಳಿ ವೈಶ್ಯ ವಿನಯದಿಂದಲೇ ಪ್ರತ್ಯುತ್ತರಿಸಿದನು. ನಾನು ಸಮಾಧಿ ಎಂಬ ಹೆಸರಿನ ವೈಶ್ಯ. ಶ್ರೀಮಂತರ ಮನೆತನದಲ್ಲಿ ಜನಿಸಿದೆ. ಆದರೆ ಹಣದಾಸೆ, ದುಷ್ಟತನವನ್ನೇ ಮೈತುಂಬಿಕೊಂಡಿರುವ ಹೆಂಡತಿ ಮಕ್ಕಳನ್ನು ನನ್ನನ್ನು ಮನೆಯಿಂದ ಹೊರದಬ್ಬಿ ಬಿಟ್ಟರು. ಹೆಂಡತಿಯರು ಐಶ್ವರ್ಯವನ್ನೆಲ್ಲ ಕಳೆದುಕೊಂಡಿರುವೆ. ನನ್ನ ಹಣವನ್ನು ಪುತ್ರರು ಕದ್ದರು. ಆಪ್ತ ಬಂಧುಗಳಿಂದ ಹೊರದಬ್ಬಲ್ಪಟ್ಟೆ. ದುಃಖಿತನಾಗಿ ಕಾಡು ಸೇರಿಕೊಂಡೆ. ಇಲ್ಲಿರುವುದರಿಂದ ಪತ್ನಿ, ಪುತ್ರರು, ಸ್ವಜನರ ಶುಭಾಶುಭ ಸುದ್ದಿಗಳಾವುದೂ ನನಗೆ ತಿಳಿಯುತ್ತಿಲ್ಲ. ಈಗವರು ಕ್ಷೇಮವಾಗಿದ್ದಾರಾ? ತೊಂದರೆಯಲ್ಲಿದ್ದಾರಾ? ಮಕ್ಕಳು ಹೇಗಿದ್ದಾರೆ? ನಡತೆ ಚೆನ್ನಾಗಿದೆಯಾ? ದುರ್ನಡತೆ ತೋರುತ್ತಿದ್ದಾರಾ ಎನ್ನುವುದು ತಿಳಿಯುತ್ತಿಲ್ಲ. ರಾಜ ಹೀಗೆ ಹೇಳಿದನು.
ಧನಲೋಭಿಗಳಾದ ಪತ್ನಿಪುತ್ರರಿಂದ ನೀನು ಹೊರದಬ್ಬಲ್ಪಟ್ಟಿರುವೆ. ಆದರೂ ಅವರ ಬಗ್ಗೆ ನಿನ್ನಲ್ಲಿ ಪ್ರೀತಿ ಇದೆ. ಪ್ರೀತಿಯ ಬಂಧನದಲ್ಲಿ ನೀನಿದ್ದೀಯಾ? ಏಕೆ ಹೀಗೆ? ವೈಶ್ಯ ಹೇಳಿದನು, ನೀನು ಹೇಳಿದ್ದು ಸರಿ. ಆದರೇನು ಮಾಡಲಿ? ನನಗೆ ಅವರ ಬಗ್ಗೆ ನಿಷ್ಠೂರ ಭಾವ ಬರುವುದಿಲ್ಲವಲ್ಲ. ಅವರಲ್ಲೇ ಮನಸ್ಸು ಅನುರಕ್ತಗೊಂಡಿದೆ. ಓ ಪ್ರಾಜ್ಞನೆ, ಬಂಧುಗಳು ಗುಣಹೀನರಾಗಿದ್ದರೂ ಅವರ ಈ ಸ್ವಭಾವ ನನಗೆ ತಿಳಿದಿದ್ದರೂ ನಾನೇಕೆ ಅವರನ್ನು ಪ್ರೀತಿಸುತ್ತಿದ್ದೇನೆಂದು ತಿಳಿಯುತ್ತಿಲ್ಲ. ಅವರಿಗೋಸ್ಕರ ನಾನು ನಿಟ್ಟುಸಿರು ಬಿಡುತ್ತಿದ್ದೇನೆ. ಆತಂಕಗಳು ಉಂಟಾಗುತ್ತಿವೆ. ಏನು ಮಾಡಲಿ? ನನ್ನನ್ನು ಅವರು ಪ್ರೀತಿಸದಿದ್ದರೂ ನನಗೆ ಆಕ್ರೋಶ ಬರುತ್ತಿಲ್ಲವಲ್ಲ. ಮಾರ್ಕಂಡೇಯನು ಹೇಳಿದನು, ಕ್ರೌಷ್ಟುಕಿ ಮುನಿಯೇ, ಹೀಗೆ ಪರಸ್ಪರ ಮಾತನಾಡಿಕೊಂಡ ನಂತರ ಸುರತ ಹೆಸರಿನ ಆ ರಾಜ, ಸಮಾಧಿ ಹೆಸರಿನ ಆ ವೈಶ್ಯನಿಗೆ ಗೊಂದಲ ಉಂಟಾಯಿತು. ಇಬ್ಬರೂ ಒಟ್ಟಾಗಿ ಅದಕ್ಕೆ ಉತ್ತರ ಪಡೆಯುವ ನಿರೀಕ್ಷೆಯಿಂದ ಆಶ್ರಮದಲ್ಲಿದ್ದ ಸುಮೇಧ ಋಷಿಯ ಬಳಿ ಸಾರಿದರು. ಅವರಿಬ್ಬರು ಆ ಮುನಿಯೊಡನೆ ತಮ್ಮ ಯೋಗ್ಯತೆಗೆ ಸಂಪ್ರದಾಯಕ್ಕೆ ತಕ್ಕಂತೆ ಸಂಭಾಷಣೆ ನಡೆಸಿ ತಮ್ಮ ದುಗುಡಗಳನ್ನು ಹಂಚಿಕೊಂಡರು. ರಾಜ ಹೇಳಿದನು, ಭಗವತ್ ಸ್ವರೂಪಿಗಳೇ, ನನಗೆ ಧೈರ್ಯ ನೀಡದೆ ದುಃಖಕ್ಕೆ ಕಾರಣವಾಗುತ್ತಿರುವ ಸಂಗತಿಯೊಂದಿದೆ. ಅದನ್ನು ನಿನ್ನಲ್ಲಿ ಕೇಳುವ ಉದ್ದೇಶ ನನಗಿದೆ. ಅದನ್ನು ದಯವಿಟ್ಟು ವಿವರಿಸಬೇಕು. ಮುನಿವರ್ಯರೇ, ನನಗೆ ಪ್ರಾಪಂಚಿಕ ಜ್ಞಾನವಿದೆ. ರಾಜ್ಯವನ್ನು ಕಳೆದುಕೊಂಡಿದ್ದೇನೆ. ಆದರೂ ಅಜ್ಞಾನಿಗಿರುವಂತೆ ಎಲ್ಲ ರಾಜ್ಯ ಸಂಬಂಧಿತ ವಿಷಯಗಳಲ್ಲಿ ಇನ್ನೂ ಮಮಕಾರವಿದೆ. ಹೀಗೇಕೆ? ಈತನೂ ಕೂಡ ಪುತ್ರರಿಂದ ಅವಮಾನಕ್ಕೊಳಗಾಗಿದ್ದಾನೆ. ಪತ್ನಿ ಸೇವಕರಿಂದಲೂ ತಿರಸ್ಕಾರಕ್ಕೊಳಗಾಗಿದ್ದಾನೆ. ಹಾಗಿದ್ದರೂ ಅವರ ಕುರಿತೇ ವಿಶೇಷ ಪ್ರೀತಿ ಹೊಂದಿದ್ದಾನೆ. ನಾವಿಬ್ಬರೂ ದುಃಖದಲ್ಲಿದ್ದೇವೆ. ವಿಷಯ ವಸ್ತುಗಳಲ್ಲಿರುವ ದೋಷಗಳನ್ನು ಅರಿತಿದ್ದರೂ ನನ್ನದು ಎಂಬ ಭಾವದಿಂದ ಆಕರ್ಷಣೆಗೊಳಗಾಗಿದ್ದೇವೆ. ಮಹಾಭಾಗನೆ, ಜ್ಞಾನಿಗಳಾದ ನಮ್ಮಿಬ್ಬರಿಗೂ ಉಂಟಾಗಿರುವ ಮೋಹಕ್ಕೆ ಕಾರಣವೇನು? ನನಗೂ ಈತನಿಗೂ ವಿವೇಕ ಶೂನ್ಯತೆ, ಮೂಢತೆಯುಂಟಾಗಿದೆ. ಏಕೆ? ಋಷಿ ಹೇಳುತ್ತಾನೆ, ಅಯ್ಯ ಮಹಾಭಾಗನೆ, ಸಕಲ ಜೀವರಾಶಿಗಳಿಗೂ ಇಂದ್ರಿಯ ಗೋಚರವಾದ ವಿಷಯಗಳ ಬಗ್ಗೆ ಜ್ಞಾನವಿರುತ್ತದೆ. ಈ ವಿಷಯಗಳು ನಾನಾ ರೂಪದಲ್ಲಿ ಪ್ರಕಟಗೊಳ್ಳುತ್ತವೆ. ಕೆಲವು ಜೀವಿಗಳು ಹಗಲಿನಲ್ಲಿ ಕುರುಡಾಗಿರುತ್ತವೆ, ಇನ್ನೂ ಕೆಲವು ರಾತ್ರಿ ಕುರುಡಾಗಿರುತ್ತವೆ, ಇನ್ನೂ ಕೆಲವು ಹಗಲು ರಾತ್ರಿ ಎರಡರಲ್ಲೂ ಒಂದೇ ರೀತಿಯ ದೃಷ್ಟಿಶಕ್ತಿಯನ್ನು ಹೊಂದಿರುತ್ತವೆ. ಮನುಷ್ಯರು ಜ್ಞಾನಿಗಳು ಅನ್ನುವುದೇನೋ ಸತ್ಯ, ಆದರೆ ಅವರು ಮಾತ್ರ ಜ್ಞಾನಿಗಳು. ಇತರೆ ಜೀವಿಗಳಿಗೆ ಆ ಸಾಮರ್ಥ್ಯವಿಲ್ಲ ಎನ್ನುವುದಕ್ಕೆ ಸಾಧ್ಯವಿಲ್ಲ. ಪಶು ಪಕ್ಷಿ ಮೃಗಗಳು ಜ್ಞಾನಶಕ್ತಿ ಹೊಂದಿರುವುದೇ ಇದಕ್ಕೆ ಕಾರಣ. ಮೃಗ ಪಕ್ಷಿಗಳಿಗೆ ಯಾವ ಜ್ಞಾನವಿರುವುದೋ ಅದೇ ಜ್ಞಾನ ಮನುಷ್ಯರಲ್ಲೂ ಇರುತ್ತದೆ. ಮನುಷ್ಯರಿಗೆ ಯಾವ ಜ್ಞಾನವಿರುತ್ತದೋ ಅದು ಮೃಗ ಪಕ್ಷಿಗಳಿಗೂ ಇರುತ್ತದೆ. ಇನ್ನು ಹಸಿವು, ನಿದ್ರೆ, ಮೈಥುನದಂತಹ ಇತರೆ ಗುಣಗಳು ಇಬ್ಬರಿಗೂ ಸಮಾನವಾಗಿರುತ್ತದೆ. ಸ್ವತಃ ತಾವೇ ಹಸಿದಿದ್ದರೂ ಆ ಹಸಿವನ್ನು ಇಂಗಿಸಿಕೊಳ್ಳುವ ಜ್ಞಾನವಿದ್ದರೂ ತಾವು ತಂದಿರುವ ಕಾಳುಗಳನ್ನು ಪ್ರೀತಿಯಿಂದ ಮರಿಗಳ ಕೊಕ್ಕಿನಲ್ಲಿಡುತ್ತಿರುವ ಈ ಹಕ್ಕಿಗಳನ್ನು ನೋಡು. ಪ್ರತ್ಯುಪಕಾರವನ್ನು ಮಾಡುತ್ತಾರೆಂಬ ಆಸೆಯಿಂದ ಮನುಷ್ಯರು ಮಕ್ಕಳ ಬಗ್ಗೆ ಕಾಳಜಿ ವಹಿಸುತ್ತಾರೆ. ಹೀಗೆಯೇ ಮರಿಗಳಲ್ಲಿ ಈ ಹಕ್ಕಿಗಳೂ ಕುರಿತು ಪ್ರೀತಿ ತೋರುತ್ತಿವೆ. ಅವನ್ನು ನೋಡುತ್ತಿದ್ದಿ ತಾನೆ? ವಿಷಯ ಹೀಗಿದ್ದರೂ ಸಂಸಾರವನ್ನು ಸೃಷ್ಟಿ ಮಾಡಿರುವ ಮಹಾಮಾಯೆಯ ಪ್ರಭಾವದಿಂದ ಮಮತೆಯೆಂಬ ಸುಳಿಯಲ್ಲಿ, ಮೋಹವೆಂಬ ಹಳ್ಳದಲ್ಲಿ ಜೀವಿಗಳು ತಳ್ಳಲ್ಪಟ್ಟಿದ್ದಾರೆ. ಇಲ್ಲಿ ಅಚ್ಚರಿ ಪಡಬೇಕಾದ ಸಂಗತಿ ಏನಿಲ್ಲ. ಇದು ಜಗತ್ಪತಿಯ ಯೋಗನಿದ್ರೆ, ಶ್ರೀಹರಿಯ ಮಹಾಮಾಯೆಯ ಪ್ರಭಾವ. ಅವಳಿಂದಲೇ ಜಗತ್ತು ಮೋಹಕ್ಕೊಳಗಾಗಿದೆ. ದೇವಿಯೂ ಭಗವತಿಯೂ ಆದ ಆ ಮಹಾಮಾಯೆಯು ಜ್ಞಾನಿಗಳ ಮನಸ್ಸನ್ನು ಕೂಡ ಬಲಾತ್ಕಾರದಿಂದ ಸೆಳೆದು ಮೋಹಕ್ಕೊಳಪಡಿಸುತ್ತಾಳೆ. ಚರಾಚರ ಪ್ರಾಣಿಗಳಿಂದ ಕೂಡಿದ ಈ ಜಗತ್ತನ್ನು ಅವಳೇ ಸೃಷ್ಟಿಸುತ್ತಾಳೆ. ಅವಳು ಸಂತೃಪ್ತಳಾದರೆ ಮನುಷ್ಯರಿಗೆ ವರಗಳನ್ನು, ಮುಕ್ತಿಯನ್ನು ನೀಡುತ್ತಾಳೆ. ಮುಕ್ತಿಗೆ ಕಾರಣವಾದ ಸನಾತನವಾದ ಪರಮಜ್ಞಾನವನ್ನು ಅವಳೇ ಈ ಜಗದೈಶ್ವರಿಯೇ ಸಂಸಾರ ಬಂಧನಕ್ಕೂ ಕಾರಣ. ರಾಜನು ಕೇಳಿದನು, ಭಗವತ್ ಸ್ವರೂಪಿಯೇ, ನೀನು ಮಹಾಮಾಯೆಯೆಂದು ಕರೆಯುತ್ತಿರುವ ಆ ದೇವಿಯ ಹೆಸರೇನು? ಅವಳ ಸೃಷ್ಟಿಯ ಹಿನ್ನೆಲೆ ಏನು? ಅವಳ ಕಾರ್ಯಗಳೇನು? ಬ್ರಹ್ಮವಿದನೇ, ಮುನಿಶ್ರೇಷ್ಠನೇ, ಆ ದೇವಿಯ ಪ್ರಭಾವವೇನು?
ಅವಳ ಸ್ವರೂಪವೇನು? ಅವೆಲ್ಲವನ್ನೂ ನಿನ್ನಿಂದ ಕೇಳಬೇಕೆಂಬ ಬಯಕೆಯಿದೆ. ಋಷಿ ಹೀಗೆ ಪ್ರತ್ಯುತ್ತರಿಸಿದನು. ವಿಶ್ವರೂಪಿಣಿಯಾದ ಅವಳು ಶಾಶ್ವತ ಶಕ್ತಿ. ಈ ಜಗತ್ತೆಲ್ಲ ಅವಳಿಂದಲೇ ತುಂಬಿಕೊಂಡಿದೆ. ಶಾಶ್ವತ ಸ್ವರೂಪಿಣಿಯಾಗಿದ್ದರೂ ಆಕೆ ಹಲವು ರೀತಿಯಿಂದ ಜಗತ್ತಿನಲ್ಲಿ ಪ್ರಕಟಗೊಂಡಿದ್ದಾಳೆ. ಅದನ್ನು ಹೇಳುತ್ತೇನೆ ಕೇಳು. ಅವಳು ಯಾವಾಗ ದೇವತೆಗಳ ಇಷ್ಟಾರ್ಥ ಪೂರೈಕೆಗಾಗಿ ಪ್ರಕಟಗೊಳ್ಳುತ್ತಾಳೋ ಆಗ ಹುಟ್ಟಿದಳು ಎಂದು ಜನರಿಂದ ಕರೆಯಲ್ಪಡುತ್ತಾಳೆ. ಕಲ್ಪದ ಕೊನೆಯಲ್ಲಿ ಜಗತ್ತೆಲ್ಲವೂ ಜಲಮಯವಾದಾಗ ಜಗದೊಡೆಯನಾದ ಮಹಾವಿಷ್ಣುವು ಆದಿಶೇಷನನ್ನು ಹಾಸಿಗೆಯಂತೆ ಮಾಡಿಕೊಂಡು ಯೋಗ ನಿದ್ರೆಗೆ ಜಾರಿದ. ಆಗ ವಿಷ್ಣುವಿನ ಕಿವಿಗಳ ಕೊಳೆಯಿಂದ ಇಬ್ಬರು ಘೋರ ರಾಕ್ಷಸರು ಹುಟ್ಟಿದರು. ಅವರು ಮಧು ಕೈಟಭ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ಆ ಇಬ್ಬರು ಬ್ರಹ್ಮನನ್ನೇ ಕೊಲ್ಲಲು ಹೊರಟರು. ವಿಷ್ಣುವಿನ ನಾಭಿ ಕಮಲದಲ್ಲಿದ್ದ ಪ್ರಜಾಪತಿ ಬ್ರಹ್ಮ ಉಗ್ರ ಸ್ವರೂಪಿಗಳಾದ ಆ ಅಸುರರಿಬ್ಬರನ್ನು ಆರಾಮಾಗಿ ನಿದ್ರಿಸುತ್ತಿದ್ದ ಜನಾರ್ದನನನ್ನು ನೋಡಿದನು. ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಆ ಮಹಾಯೋಗಿಯನ್ನು ಎಚ್ಚರಿಸುವುದಕ್ಕಾಗಿ ಆತನ ಕಣ್ಣುಗಳಲ್ಲಿ ಮನೆ ಮಾಡಿಕೊಂಡಿದ್ದ ಯೋಗ ನಿದ್ರೆಯನ್ನು ಏಕಾಗ್ರತೆಯಿಂದ ಬ್ರಹ್ಮನು ಸ್ತುತಿಸಿದನು. ವಿಶ್ವೇಶ್ವರಿಯು ಜಗದ್ದಾರಕಳು, ಸ್ಥಿತಿ ಸಂಹಾರಗಳಿಗೆ ಕಾರಣಳು, ಅನುಪಮಳು, ತೇಜೋರೂಪಿಯು, ವಿಷ್ಣುವಿನ ಭಗವತಿಯೂ ಆದ ಯೋಗ ನಿದ್ರೆಯನ್ನು ಹೀಗೆ ಸ್ತುತಿಸಿದನು. ನೀನು ಸ್ವಾಹ, ನೀನು ಸ್ವದಾ, ನೀನೇ ವಷಟ್ಕಾರ, ಸ್ವರ್ಗ ಲೋಕ ರೂಪಳು ನೀನೇ. ನೀನೇ ಅಮೃತ, ನಾಶರಹಿತಳು, ನಿತ್ಯ ಸ್ವರೂಪಳು, ಮೂರು ಬಗೆಯ ಮಾತ್ರ ಸ್ವರೂಪಳು ನೀನೇ. ನೀನು ಅರ್ಧ ಮಾತ್ರ ರೂಪದಲ್ಲಿರುವವಳು, ನಿತ್ಯಳು. ನಿನ್ನನ್ನು ವಿಶೇಷವಾಗಿ ಸ್ತುತಿಸುವುದು ನಮ್ಮಿಂದ ಅಸಾಧ್ಯ. ಹೇ ದೇವಿ, ನೀನೇ ಸಂಧ್ಯಾಕಾಲ, ಸಾವಿತ್ರಿ ಮಂತ್ರ, ಸರ್ವೋತ್ತಮ ಮಾತೆ. ಹೇ ದೇವಿಯೇ, ಈ ಜಗತ್ತೇ ನಿನ್ನಿಂದ ಸೃಷ್ಟಿಸಲ್ಪಟ್ಟಿದೆ, ನಿನ್ನಲ್ಲೇ ನೆಲೆಗೊಂಡಿದೆ, ನಿನ್ನಿಂದಲೇ ಪಾಲಿಸಲ್ಪಡುತ್ತಿದೆ. ಪ್ರತಿ ಪ್ರಳಯ ಕಾಲದಲ್ಲೂ ಈ ಜಗವನ್ನು ಸಂಹರಿಸುವವಳು ನೀನೆ. ಅಮ್ಮ ವಿಶ್ವಸ್ವರೂಪಿಣಿಯೇ, ಸೃಷ್ಟಿ ಸಮಯದಲ್ಲಿ ನೀನು ಈ ಜಗತ್ತಿನ ಸೃಷ್ಟಿ ಶಕ್ತಿ ರೂಪಳು, ಪಾಲಿಸುವಾಗ ಸ್ಥಿತಿಶಕ್ತಿ ರೂಪಳು, ಅಂತ್ಯಕಾಲದಲ್ಲಿ ಸಂಹಾರ ಶಕ್ತಿ ರೂಪಳಾಗಿದ್ದೀಯ. ನೀನು ಮಹಾವಿದ್ಯೆ, ಮಹಾಮಾಯೆ, ಮಹಾಮೇಧಾಶಕ್ತಿ, ಮಹಾಸ್ಮೃತಿ, ಮಹಾಮೋಹ, ಮಹಾದೇವಿ, ಮಹೇಶ್ವರಿ. ಸಮಸ್ತ ವಸ್ತುಗಳ ಮೂಲ ಕಾರಣ ನೀನು. ತ್ರಿಗುಣಗಳನ್ನು ಪ್ರಕಟಗೊಳಿಸುವವಳು. ಕಾಲರಾತ್ರಿಯು, ಮಹಾರಾತ್ರಿಯು, ದಾರುಣ ಮೋಹರಾತ್ರಿಯೂ ನೀನು. ನೀನೇ ಶ್ರೀ, ನೀನೇ ಈಶ್ವರಿ, ನೀನೇ ಹ್ರೀ, ನೀನೇ ನಿಶ್ಚಯ ಬುದ್ಧಿ, ನೀನೇ ಲಜ್ಜೆ, ಪುಷ್ಟಿ, ತುಷ್ಟಿ, ಶಾಂತಿ ಮತ್ತು ಕ್ಷಾಂತಿ. ಖಡ್ಗ, ಶೂಲ, ಗದೆ, ಚಕ್ರ, ಶಂಖ, ಧನುಸ್ಸು, ಬಾಣಗಳು, ಭುಶುಂಡಿ, ಪರಿಗ ಮೊದಲಾದ ಆಯುಧಗಳನ್ನು ದುಷ್ಟರ ನಿಗ್ರಹಕ್ಕಾಗಿ ಹಿಡಿದಿರುವ ನೀನು ಘೋರ ಸ್ವರೂಪಿಣಿ. ನೀನು ಸೌಮ್ಯಳೂ ಹೌದು, ಜಗತ್ತಿನಲ್ಲೇ ಅತಿಯಾದ ಸೌಮ್ಯಳು, ಪರಮ ಸುಂದರಿಯೂ ಹೌದು. ಪರಾಪರಗಳೆಲ್ಲ ಪರಮಶ್ರೇಷ್ಠಳಾಗಿರುವ ಪರಮೇಶ್ವರಿಯೂ ನೀನೆ. ಹೇ ಅಖಿಲಾತ್ಮಳೆ, ಯಾವುದೇ ಚೇತನ ಅಚೇತನ ವಸ್ತು ಎಲ್ಲಿಯೇ ಇರಲಿ ಅವೆಲ್ಲದರಲ್ಲಿಯೂ ನಿನ್ನ ಶಕ್ತಿಯೂ ಇದೆ. ನಾನು ನಿನ್ನನ್ನು ಹೇಗೆ ಸ್ತುತಿಸಲಿ? ಯಾರು ಈ ಪ್ರಪಂಚವನ್ನು ಸೃಷ್ಟಿಸಿ ಕಾಪಾಡಿ ಕೊನೆಗೆ ತನ್ನೊಳಗೆ ಲೀನ ಮಾಡಿಕೊಳ್ಳುತ್ತಾನೋ ಅಂತಹವನು ಕೂಡ ನಿನ್ನಿಂದ ನಿದ್ರೆಗೆ ಜಾರಿದ್ದಾನೆ. ಹಾಗಿರುವಾಗ ನಿನ್ನನ್ನು ಸ್ತುತಿ ಮಾಡುವ ಶಕ್ತಿಯಾದರೂ ಯಾರಿಗೆ ಇದ್ದೀತು? ಬ್ರಹ್ಮನಾದ ನಾನು, ವಿಷ್ಣು, ರುದ್ರರು ಶರೀರ ಧರಿಸಲು ನೀನೇ ಕಾರಣ. ಹಾಗಿರುವಾಗ ನಿನ್ನನ್ನು ಸ್ತುತಿಸಲು ಯಾರು ಶಕ್ತರು? ಹೇ ದೇವಿ, ಹೀಗೆ ಅಲೌಕಿಕ ಮಹಿಮಾವಂತಳು, ಆ ಮಹಾಮಹಿಮೆಯಿಂದ ಸ್ತುತಿಸಲ್ಪಟ್ಟಿರುವ ನೀನು ದುರ್ಜಯರಾದ ಮಧುಕೈಟಭರೆಂಬ ಅಸುರರನ್ನು ಮೋಹಗೊಳಿಸು. ಜಗತ್ತಿನ ಸ್ವಾಮಿಯಾದ ವಿಷ್ಣುವು ಯೋಗ ನಿದ್ರೆಯಿಂದ ಏಳುವಂತೆ ಮಾಡಿ ಈ ಮಹಾಸುರರನ್ನು ನಾಶಗೊಳಿಸಲು ಅವನನ್ನು ಪ್ರಚೋದಿಸು. ಋಷಿಯು ಹೇಳಿದನು. ಹೀಗೆ ಮಧುಕೈಟಭರನ್ನು ಕೊಲ್ಲುವುದಕ್ಕಾಗಿ ವಿಷ್ಣುವನ್ನು ಎಚ್ಚರಗೊಳಿಸಬೇಕೆಂದು ಬ್ರಹ್ಮನಿಂದ ಪ್ರಾರ್ಥಿತಳಾದ ತಾಮಸೀ ದೇವಿಯು ಭಗವಾನ್ ವಿಷ್ಣುವಿನ ಕಣ್ಣು,
ಬಾಯಿ, ಮೂಗು, ಬಾಹುಗಳು, ಹೃದಯ, ಎದೆಯ ಭಾಗಗಳಿಂದ ಹೊರಬಂದು ಅವ್ಯಕ್ತ ತತ್ವದಿಂದ ಜನಿಸಿರುವ ಬ್ರಹ್ಮನಿಗೆ ದರ್ಶನ ನೀಡಿದಳು. ಜಗನ್ನಾಥನು ದುಷ್ಟ ಸಂಹಾರಕನೂ ಆದ ಶ್ರೀಹರಿಯು ನಿದ್ರೆಯಿಂದ ಹೊರಬಂದನು. ಶೇಷ ಶಯನವನ್ನು ಬಿಟ್ಟೆದ್ದು ಆ ರಾಕ್ಷಸರನ್ನು ನೋಡಿದನು. ದುರಾತ್ಮರು, ಅತಿ ವೀರ್ಯ ಪರಾಕ್ರಮಶಾಲಿಗಳು ಕೆಂಗಣ್ಣು ಮಾಡಿಕೊಂಡು ಬ್ರಹ್ಮನನ್ನೇ ತಿನ್ನಲು ಉದ್ಯುಕ್ತರಾದ ಮಧುಕೈಟಭರನ್ನು ಮಹಾವಿಷ್ಣುವು ವೀಕ್ಷಿಸಿದನು. ಭಗವಂತನಾದ ವಿಭುವಾದ ಶ್ರೀಹರಿಯು ಮೇಲೆತ್ತು ತನ್ನ ಬಾಹುಗಳನ್ನೇ ಆಯುಧಗಳನ್ನಾಗಿ ಬಳಸಿ ಅವರೊಡನೆ 5,000 ವರ್ಷಗಳವರೆಗೆ ಯುದ್ಧ ನಡೆಸಿದನು. ಬಲದಿಂದ ಕೊಬ್ಬಿದ್ದ ಅವರೂ ಕೂಡ ಈಗ ಮಹಾಮಾಯೆಯಿಂದ ವಂಚಿಸಲ್ಪಟ್ಟರು. ಅದೇ ಕಾರಣದಿಂದ ನಮ್ಮಿಂದ ವರವನ್ನು ಕೇಳಿಕೋ ಎಂದು ಭಗವಂತನಿಗೆ ಕೃಪೆ ತೋರಲು ಹೋದರು. ನನ್ನ ಬಗ್ಗೆ ಸಂತೋಷಗೊಂಡಿರುವ ನಿಮಗೆ ನನ್ನಿಂದಲೇ ಸಾವು ಬರಲಿ, ಇಷ್ಟೇ ನನಗೆ ಬೇಕಾದ ವರ, ಬೇರೆ ವರ ಪಡೆದು ಆಗಬೇಕಾದದ್ದಾದರೂ ಏನು? ಮಹಾಮಾಯೆಯಿಂದ ವಂಚಿಸಲ್ಪಟ್ಟ ಅವರಿಬ್ಬರು ಜಗತ್ತೆಲ್ಲವೂ ನೀರಿನಿಂದ ಆವೃತವಾಗಿರುವುದನ್ನು ನೋಡಿದರು. ತಕ್ಷಣ ಭಗವಂತನಾದ ಪುಂಡರೀಕಾಕ್ಷನಿಗೆ ಹೀಗೆ ಹೇಳಿದರು: ನಿನ್ನ ಯುದ್ಧ ಕೌಶಲ್ಯದಿಂದ ನಾವಿಬ್ಬರು ಪ್ರೀತರಾಗಿದ್ದೇವೆ. ನೀನೇ ನಮ್ಮಿಬ್ಬರಿಗೆ ಯೋಗ್ಯ ಮೃತ್ಯುವಾಗು. ಎಲ್ಲಿ ಈ ಪೃಥ್ವಿ ನೀರಿನಿಂದ ಆವೃತಗೊಂಡಿಲ್ಲವೋ ಅಲ್ಲಿ ನಮ್ಮಿಬ್ಬರನ್ನು ಕೊಲ್ಲು. ಸುಮೇಧ ಋಷಿ ಹೇಳಿದನು. ಶಂಖ, ಚಕ್ರ, ಗದಾಧಾರಿಯಾದ ಭಗವಂತನು ಹಾಗೆಯೇ ಆಗಲಿ ಎಂದುತ್ತರಿಸಿ ಅವರಿಬ್ಬರ ಶಿರಸ್ಸನ್ನು ತೊಡೆಯ ಮೇಲಿಟ್ಟುಕೊಂಡು ಚಕ್ರದಿಂದ ಕತ್ತರಿಸಿದನು. ಸ್ವಯಂ ಬ್ರಹ್ಮನಿಂದ ಸ್ತುತಿಸಲ್ಪಟ್ಟ ಆ ಮಹಾಮಾಯೆಯು ಹೀಗೆ ಉತ್ಪನ್ನಳಾದಳು. ಆ ದೇವಿಯ ಮಹಿಮೆಯನ್ನು ಪುನಃ ನಿನಗಾಗಿ ವರ್ಣಿಸುತ್ತೇನೆ ಕೇಳು. ಸಾವರ್ಣಿಕ ಮನ್ವಂತರದ ಮಾರ್ಕಂಡೇಯ ಪುರಾಣದ ದೇವಿ ಮಹಾತ್ಮೆ ಎಂಬ ಚರಿತ್ರೆಯ ಪ್ರಕಟಗೊಂಡ ಕಾಳಿ, ಎಚ್ಚರರಾದ ಶ್ರೀಹರಿ, ಮಧುಕೈಟಭರ ಹತ್ಯೆ ಎಂಬ ಮೊದಲನೆಯ ಅಧ್ಯಾಯ ಸಂಪೂರ್ಣವಾಯಿತು.